ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸಿದ್ದರಾಮಯ್ಯನವರೇ, ನಿಮ್ಗೆ 2,000 ರೂಪಾಯಿ ಆ ಕಿಡ್ನಿ ಪೇಷಂಟ್ ಹಾರ್ಟ್ ಅಟ್ಯಾಕ್ ಆದಂತವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರೇ, ಅಯ್ಯೋ ನಾನು ರೈತರು ಸಾಲ ಮನ್ನಾ ಮಾಡ್ತಾ ಇದ್ದೇನೆ, ನಮ್ಗೇನಾದ್ರೂ ಕೇಂದ್ರ ಸರ್ಕಾರ ಹಣ ಕೊಡಿ ಅಂತ ಕೇಳಲಿಲ್ಲ. ಈ ರಾಜ್ಯದ ಅಭಿವೃದ್ಧಿಗೆ ನಾನು ಕೈ ಬೇಡಿ ಕೇಳಲಿಲ್ಲ. ನಮ್ಮ ಹಕ್ಕು ನಮ್ಮದೇನಿದೆ ಅದನ್ನ ಪಡೆಯತಕ್ಕಂಥದ್ರ ಮುಖಾಂತರ ಇವತ್ತು ನಮ್ಮ ಕಾಲದಲ್ಲಿ ಎರಡೂ ಅವಧಿನಲ್ಲಿ ಯಾವೊಬ್ಬ ಮುಖ್ಯಮಂತ್ರಿ ಕೆಲಸವನ್ನು ಮಾಡಬಹುದು, ಜನಸಾಮಾನ್ಯರಿಗೆ ಸಮೀಪಕ್ಕೆ ಹೋಗಿ ಅವನ ಕಷ್ಟವನ್ನ ಪರಿಹರಿಸಬಹುದು ಅಂತಕ್ಕಂಥದ್ದನ್ನ ಈ ನಾಡಿನಲ್ಲಿ ಏನಾದರೂ ತೋರಿಸಿದ್ರೆ ಅದು ಕುಮಾರಸ್ವಾಮಿಯ ಕಾಲದಲ್ಲಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನನಗೆ ಬೆಳಗ್ಗೆ ನಾನು ಏನಾದರೂ ಬೆಂಗಳೂರು ನಗರದಲ್ಲಿದ್ದರೆ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಸನ್ಮಾನ್ಯ ಕಾಂಗ್ರೆಸ್ನ ಮಿತ್ರರೇ, ನನ್ನ ಮನೆಗೆ ಬರ್ತಕ್ಕಂಥವ್ರು ಸೂಟು ಬೂಟು ಹಾಕಿ ಸೂಟ್ ಕೇಸ್ ಇಟ್ಕೊಂಡು ಬರ್ತಕ್ಕಂಥವ್ರು ಬರಲ್ಲ. ಯಾವೊಂದು ಬಟ್ಟೆ ಮಾಸಿರ್ತದೆ, ಊಟ ಮಾಡಿರಲ್ಲ, ಕಿಡ್ನಿ ಕಾಯಿಲೆ, ಹಲವಾರು ರೀತಿಯ ಸಮಸ್ಯೆಗಳನ್ನ ನನ್ನ ಮುಂದೆ ತರ್ತಕ್ಕಂಥ ಜನರ ನೋವನ್ನ ಏನು ಕಂಡಿದ್ದೇನೆ. ಸಿದ್ದರಾಮಯ್ಯನವರೇ, ನಿಮ್ಗೆ 2,000 ರೂಪಾಯಿ ಆ ಕಿಡ್ನಿ ಪೇಷಂಟ್ ಹಾರ್ಟ್ ಅಟ್ಯಾಕ್ ಆದಂತವನ್ನು ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರೇ, ಇವತ್ತು ಯಾವುದೋ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೆ, ಸರ್ಕಾರಿ ಶಾಲೆಗಳನ್ನು ಮುಚ್ತಾ ಇದ್ದಾರೆ ಈ ಸರ್ಕಾರ. ಯಾವೊಂದು ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಂತು ಅದನ್ನೂ ತರಲಿಲ್ಲ. ಈಗ ಅದು ಯಾವುದೋ ಪಾಲಿಸಿ ತರ್ತೀವಿ ಅಂತ ಹೋಗಿ ಖಾಸಗಿಯ ಶಾಲೆಗಳನ್ನು ನಡೆಸ್ತಕ್ಕಂಥವರಿಗೆ ಸಂಪೂರ್ಣವಾಗಿ ಬಲ ತುಂಬಿ ಬಡ ಮಕ್ಕಳು ಓದದಿರ್ತಕ್ಕಂಥ ಪರಿಸ್ಥಿತಿಯನ್ನ ಇವತ್ತು ಯಾವ ಸಿದ್ದರಾಮಯ್ಯನವರು ನಾನು ಅಹಿಂದ ನಾಯಕ ಬಡವರಿಗೋಸ್ಕರ ಇದ್ದೇನೆ ಅಂತ ಹೇಳ್ತೀರಿ. ಸರ್ಕಾರದ ಶಾಲೆಗಳನ್ನು ಹಂತ ಹಂತವಾಗಿ ಮುಚ್ಚಿ ಸರ್ಕಾರಕ್ಕೆ ಶಿಕ್ಷಕರ ನೇಮಕ ಏನಾಗಬೇಕು, ಶಾಲೆಗಳಿಗೆ 76,000 ಶಿಕ್ಷಕರ ಕೊರತೆಯನ್ನ ಇವತ್ತು ನಾವು ಕಾಣ್ತಾ ಇದ್ದೇವೆ. ಕರ್ನಾಟಕಕ್ಕೆ